ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವೆಂಕಟೇಶ್ ಸರ್, ಈಗ ಅಮೆರಿಕಕ್ಕೆ ಪ್ರಾಪರ್ ಪ್ಲಾನಿಂಗ್ ಮತ್ತೆ ಗೋಲ್ ಇಲ್ಲದೆ ಇರೋದು ಅಮೆರಿಕಗೆ ಹಿನ್ನಡೆ ಆಯ್ತಾ? ಎಕ್ಸಾಕ್ಟ್ಲಿ. ಈಗ ರವಿಯವ್ರು ಏನು ಎಷ್ಟು ಪಾಯಿಂಟ್ಸ್ ಎಲ್ಲ ಹೇಳಿದ್ರಲ್ಲ, ಐ ಫುಲ್ಲಿ ಎಂಡೋರ್ಸ್. ಅವರೆಲ್ಲ ಬಹಳ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇವರು ಒಂದು ಸೇಯಿಂಗ್ ಇದೆ, ಥಿಂಕ್ ಅಂಡ್ ಡೂ ಅಂಡ್ ನಾಟ್ ಡೂ ಅಂಡ್ ಥಿಂಕ್ ಅಂತಕ್ಕೊಂದು. ಸೊ ಇವ್ರಿಗೆ ಏನಾಯ್ತು, ಅಮೆರಿಕ ಇಸ್ರೇಲ್ಗೆ ಈ ವಾರಕ್ಕೆ ಈ ಒಂದು 37 ಡೇಸ್ ವಾರಕ್ಕೂ ಮತ್ತೆ ಲಾಸ್ಟ್ ಇಯರ್ ಒಂದು 12 ಡೇಸ್ ವಾರ ಇತ್ತು. ಅದಕ್ಕೆ ಹೋಲಿಸಿದ್ರೆ ಏನಾಗ್ತದಂತಂದ್ರೆ, ಹಿಂದಿಂದ 2025 ನಡೆದಾಗ ಅಮೇರಿಕ ಲಾಸ್ಟ್ ಮೂಮೆಂಟ್ ಎಂಟರ್ ಆಗಿತ್ತು. ಒಂದು ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ಫೆಸಿಲಿಟಿ ಹಾಳು ಮಾಡ್ಬೇಕಂತಕೊಂಡು ಒಂದು 3 ಪರ್ವತ ಶ್ರೇಣಿಯಲ್ಲಿ ಹೋಗಿ B2 ಬಾಂಬರ್ ಬಳಸಿ GBU ಬಾಂಬ್ ಹಾಕಿ ನಾವೇನಂತಂದ್ರೆ ಅವ್ರದ್ದೆಲ್ಲ ನ್ಯೂಕ್ಲಿಯರ್ ಯುರೇನಿಯಂ ಎನ್ರಿಚ್ಮೆಂಟ್ ಅದು ಹಾಳು ಮಾಡಿ ಬಂದಿರೋದಕ್ಕೊಂದು ಅದು ಕೂಡ ಒಂದು ಫೇಸ್ ಸೇವಿಂಗ್ ಇತ್ತು. ಏನು ಹಾಳು ಮಾಡಿಲ್ಲ, ಬಿಟ್ಟಿಲ್ಲ ಅವರು. ಬಟ್ ಯುದ್ಧದಿಂದ ಹೊರಗೆ ಹೋಗಕ್ಕ, ಸೀಸ್ ಫೈರ್ ಆಗಕ್ಕ ಅದಕ್ಕೊಂದು ಎಸ್ಕೇಪ್ ರೂಟ್ ಹುಡ್ಕೊಂಡಿದ್ದು, ಗ್ರೇಸ್ಫುಲ್ ಎಕ್ಸಿಟ್ ಒಂದು ರೂಟ್ ತಗೊಂಡ್ರಿ ಲಾಸ್ಟ್ ಟೈಮ್ ಇದಕ್ಕೆ. ಬಟ್ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಯಾವಾಗ ಇರಾನ್ ಮಿಸೈಲ್ಸ್ ನಿಮ್ದು ಇಂಪ್ರೆಗ್ನಬಲ್ ಏರ್ ಡಿಫೆನ್ಸ್ ಇದೆ, ಐರನ್ ಡೋಮ್ ಇದೆ, ಡೇವಿಡ್ ಸ್ಲಿಂಗ್ ಇದೆ, ಥಾರ್ಡ್ ಇದಿದೆ, ಇದೆಲ್ಲ ಇದ್ರೂ ಈ ಮಿಸೈಲ್ ಬಂದು ಲ್ಯಾಂಡ್ ಆಗ್ತದಂತಂದ್ರೆ ಲೆಕ್ಕ ಹಾಕ್ರಿ, ಈ ಇರಾನ್ದಿಂದ ಇಸ್ರೇಲ್ವರೆಗೆ ಮುಟ್ಟಬೇಕಂತಂದ್ರೆ ಅಟ್ಲೀಸ್ಟ್ ನಡುವ ಜಾರ್ಡನ್, ಇರಾಕ್, ಮೆಡಿಟರೇನಿಯನ್ ಸಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತೆ ಏನಂತಂದ್ರೆ ಗಲ್ಫ್ ನೇಷನ್ಸ್ ಅಲ್ಲಿ ಅಮೆರಿಕನ್ ಇದೇನಪ್ಪ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದ್ದಾವಲ್ಲ, ಒಂದು ಅವನ್ನೆಲ್ಲ ಟೋಟಲ್ ಕೌಂಟ್ ಮಾಡಿದ್ರೆ 7 to 8 ಆಬ್ಸ್ಟಕಲ್ಸ್ ಕ್ರಾಸ್ ಮಾಡಿದ ನಂತರ ಹೋಗಿ ಇಸ್ರೇಲ್ದಲ್ಲಿ ಬೀಳುತ್ತೆ ಮಿಸೈಲ್. ಸೊ ಲಾಸ್ಟ್ ಟೈಮ್ ಆ ಟೈಮ್ ಆದ ಕೂಡಲೇ ಈ ಸಲ ಯಾಕೆ ಈ ಅಡ್ವೆಂಚರ್ ತಗೊಂಡ್ರು? ಆಕ್ಚುಲಿ ಅವ್ರಿಗೆ ಗೊತ್ತಿದೆ ಇವರಲ್ಲಿ ಈ ಕೆಪಬಿಲಿಟಿ, ಮಿಸೈಲ್ದು ಕೆಪಬಿಲಿಟಿ ಇವರಲ್ಲಿ ಇದೆ ಅಂತಕ್ಕೊಂದು ಗೊತ್ತಿದ್ರು ಎರಡನೇ ಸಲ ಯಾಕೆ ಇವರು ಮಿಸ್ ಅಡ್ವೆಂಚರ್ ಮಾಡಿದ್ರಂತಂದ್ರೆ, ಪ್ರಾಬಬಿಲಿ ಅವ್ರದ್ದು ಏನಂತಂದ್ರೆ ಈ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಒಂದು ಪೊಲಿಟಿಕಲ್ ಗೋಲ್ ಇರಬೇಕು, ಒಂದು ಗುರಿ ಇರಬೇಕು. ಅದು ಪ್ಲಾನು ಇಲ್ಲ, ಗುರಿ ಇಲ್ಲ, ಒಂದು ಪ್ರೈಮ್ ಒಂದು ಲ್ಯೂಕರೇಟಿವ್ ಟಾರ್ಗೆಟ್ ಅವ್ರಿಗೆ ಏನ್ ಸಿಕ್ತಂದ್ರೆ, ಖಾಮೆನಿ ಏನಪ್ಪ ಮೀಟಿಂಗ್ 48 ಹೈ ರ್ಯಾಂಕಿಂಗ್ ಜನರಲ್ಸ್ ಮತ್ತೆ ಬ್ಯೂರೋಕ್ರಾಟ್ಸ್, ಮಿನಿಸ್ಟರ್ಸ್ ಇವರಲ್ಲಿದ್ದಾರೆ. ಒಂದು ಸಲ ಇತ್ತೊಂದು ಡೆತ್ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ ವಿತಿನ್ 48 hours ಏನಪ್ಪ ಅಂದ್ರೆ ಕುಸಿದು ಬಿಡ್ತದ ಎಲ್ಲ ಏನಪ್ಪ ಅಂದ್ರೆ ಸಿಸ್ಟಮ್. ನಾವು ಈಸಿಯಾಗಿ ಮ್ಯಾಕ್ಸಿಮಮ್ 2 ದಿವಸ ಇಲ್ಲ 1 ವಾರದಲ್ಲಿ ರೆಸ್ಯೂಮ್ ಚೇಂಜ್ ಮಾಡಿ ಬರ್ಬೋದು ಅಂತ ಕೊಂಡು ದೇ ಡಿಡ್ ಇಟ್ ಇನ್ ಹರಿ. ಆ ಹರಿ ಮಾಡಿದಕ್ಕೆ ಯಾಕಂದ್ರೆ ಅವ್ರಿಗೆ ಈ ಸಿಸ್ಟಮ್ ಹೌ ಡಿಸೆಂಟ್ರಲೈಸ್ ಸಿಸ್ಟಮ್ದಲ್ಲಿ ಆರ್ಮಿ ವರ್ಕ್ ಮಾಡ್ತದಂತ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ವಿತಿನ್ 1 hour ಅದು ರಿಯಾಕ್ಟ್ ಮಾಡಿದ್ರು ಇರಾನ್ದವರು, ಪಿನ್ ಪಾಯಿಂಟೆಡ್ ಟಾರ್ಗೆಟ್ ಏನಂತ ಇದು ಮಾಡಿದ್ರು. ಲಾಸ್ಟ್ ಟೈಮ್ ಬರೀ ಇಸ್ರೇಲ್ ಮೇಲೆ ಬಾಂಬ್ ಹಾಕ್ತಿದ್ರು, ಮಿಸೈಲ್ ಫೈರ್ ಮಾಡ್ತಿದ್ರು. ಈ ಸಲ ಎಲ್ಲ ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಅಮೆರಿಕನ್ ಬೇಸಸ್ ಗಲ್ಫ್ ನೇಷನ್ಸ್ ಅಲ್ಲಿ ಎಲ್ಲೆಲ್ಲಿದ್ದಾವ ಅದು ಪ್ಲಸ್ ಇಸ್ರೇಲ್, ಇವರು ಏನಂತಂದ್ರೆ ಅಲ್ಲಿ ಕೂಡ ಬಾಂಬ್ ಹಾಕಿದ್ರು, ಇವ್ರು ಮಿಸೈಲ್ಸ್ ಫೈರ್ ಮಾಡಿದ್ರು. ಸೊ ಹಿಂಗಾಗಿ ಈಗ ಟ್ರಂಪ್ ಏನಾಗ್ಬಿಡ್ತಂದ್ರೆ ಬರ್ಬರ್ತಾ ಹೆಂಗ ಈ ವಾರದ ಯುದ್ಧದಿಂದ ಎಕ್ಸ್ಟ್ರಿಕೇಟ್ ಆಗ್ಲಿ ಅಂದ್ರೆ ನನಗೆ ಗ್ರೇಸ್ಫುಲ್ ಎಕ್ಸಿಟ್ ಸಿಗಬೇಕು ಮತ್ತೆ ಇರಾನ್ ಸೋತಂಗನ ಆಗಿರ್ಬೇಕಂತಕೊಂಡು ಬಹಳಷ್ಟು ಪ್ರಯತ್ನ ಮಾಡಿದ್ರು. ಅವ್ರದ್ದು ಸ್ಟೇಟ್ಮೆಂಟ್ಸ್, ಟ್ವೀಟ್ಸ್, ಒಂದು ಸಲ ಹಾಟ್ ಅಂಡ್ ಕೋಲ್ಡ್ ಟ್ರೀಟ್ಮೆಂಟ್